ಸದಸ್ಯರೇ, ಅಧ್ಯಕ್ಷರೇ ಹಾಗೂ ಊರಿನ ಗಣ್ಯರೇ, ಮಹನೀಯರೇ, ನಿಮ್ಗೆಲ್ಲರಿಗೂ ಮೊದಲನೇ ತುಂಬ ಹೃದಯದ ಧನ್ಯವಾದಗಳು. ಯಾಕಪ್ಪ ಅಂದ್ರೆ ನಮ್ಮ ಶಾಲೆಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ರಿ. ಆದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಶಾಲೆಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಶಾಲೆಯ ಸೌಕರ್ಯಗಳು ಹಾಳಾಗ್ತಾ ಬಂದ್ವಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಶಾಲೆಯ ತಡೆಗೋಡೆ ಅಂದ್ರೆ ಕಾಂಪೌಂಡ್ ಅಲ್ಲಿ ಒಂದು ಕಡೆ ಎಡಭಾಗದ ಕಡೆಯ ಎತ್ತರವಾಗಿದೆ ಮತ್ತು ಬಲಭಾಗದಲ್ಲಿ ಕಡಿತವಾಗಿದೆ. ಇದರಿಂದ ನಮ್ಮ ಗ್ರಾಮದ ಅನಕ್ಷರಸ್ಥರ ಅವಿವೇಕಿಗಳಿಗೆ ಬಂದು ಬಹಳ ಸ್ವಚ್ಛತೆಯನ್ನು ಸುವ್ಯವಸ್ಥೆ ಇರುವ ನಮ್ಮ ಮೈದಾನವನ್ನು ದುರ್ವ್ಯವಸ್ಥೆ ಮಾಡಿ ಹೋಗುತ್ತಿದ್ದಾರೆ. ಮತ್ತೆ ಶೌಚಾಲಯ ಹೇಳ್ಬೇಕಪ್ಪ ಅಂದ್ರ ಅದ್ರ ಬಾಗಿಲೆಲ್ಲ ಮುರಿದು ಮತ್ತೆ ಅವುಗಳನ್ನೆಲ್ಲ ಮುರಿದು ಬಿಟ್ಟಿದ್ದಾರೆ. ಮತ್ತು ಅವುಗಳನ್ನು ಸುವ್ಯವಸ್ಥೆಯಿಂದ ರೆಡಿ ಮಾಡಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಮತ್ತು ನಮ್ಮ ಶಾಲೆಯ ಮೈದಾನ ಎರಡೆರಡು ಬಾರಿ ಬಂದು ಸಿಬ್ಬಂದಿಯವರು ನಮ್ಮ ಶಾಲೆ ಮೈದಾನವನ್ನು ಸ್ವಚ್ಛಗೊಳಿಸಿ ಹೋಗಿದ್ದಾರೆ. ಆದರೂ ಕೂಡ ಅಲ್ಲಿರುವ ಮಣ್ಣಿನಲ್ಲಿರುವ ಕಲ್ಲುಗಳು ನಮ್ಮ ಆಟ ಆಡುವುದರಲ್ಲಿ ಬಿದ್ದಾಗ ನಮಗೆ ಗಾಯವಾಗುತ್ತವೆ. ಮತ್ತು ನಮ್ಮ ಶಾಲೆಯಲ್ಲಿ ಯಾವುದೇ ಎಲ್ಲ 3-4 ರೀತಿಯ ಮೈದಾನಗಳನ್ನು ತಯಾರು ಮಾಡಿ ಕೊಡ್ತೀವಿ ಅಂತಂದು ಸಿಬ್ಬಂದಿಗಳು ಹೇಳಿದ್ರು. ಆದ್ರೆ 3 ಮಾತ್ರ ರೆಡಿ ಆಗಿವೆ. ಇನ್ನೊಂದು ಕಬಡ್ಡಿ ಗ್ರೌಂಡ್ ಒಂದು ರೆಡಿ ಆಗ್ಬೇಕಾಗಿತ್ತು. ಅದನ್ನು ಪ್ರಗತಿಯಲ್ಲಿತ್ತು, ಆದ್ರೆ ಇವಾಗ ನಿಲ್ಲಿಸ್ಬಿಟ್ಟಿದ್ರೆ ಅದನ್ನು ಕೂಡ ತಾವು ರೆಡಿ ಮಾಡಿ ಕೊಡಿಸ್ಬೇಕಂತ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು.